ಕಾಡಿನಲ್ಲಿ ಸಳ ಎಂಬ ಯುವಕ ಹುಲಿಯನ್ನು ಕೊಂದು ತನ್ನ ಗುರು ಸುದತ್ತನನ್ನು ರಕ್ಷಿಸಿದ ಎಂಬ ದಂತೆಕಥೆಯಿಂದ ಹೊಯ್ಸಳ ರಾಜವಂಶ ಹುಟ್ಟಿತು ಎಂದು ಇತಿಹಾಸ ಹೇಳುತ್ತದೆ. ವಿಷ್ಣುವರ್ಧನನ ಬೇಲೂರಿನ ಶಾಸನ ಈ ಕಥೆಯನ್ನು ಉಲ್ಲೇಖಿಸುತ್ತದೆ. ಬೇಲೂರಿನ ಚನ್ನಕೇಶವ ದೇವಾಲಯ ನಿರ್ಮಿಸಿದ ವಿಷ್ಣುವರ್ಧನನ ಇನ್ನೊಂದು ಹೆಸರು ಬಿಟ್ಟಿದೇವ. ಕ್ರಿಸ್ತಶಕ 1108ರಿಂದ 1152ರವರೆಗಿನ ಇವನ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವಿತ್ತು. ಸ್ವತಃ ಮಹಾಶೂರನಾಗಿದ್ದ ಈತನ ಸೇನಾಪತಿ ಗಂಗನಾಯಕ ಈ ವಿಷ್ಣುವರ್ಧನನ ಅನೇಕ ವಿಜಯಗಳಿಗೆ ಪ್ರಮುಖ ಕಾರಣನಾಗಿದ್ದಾನೆ. ವಿಷ್ಣುವರ್ಧನನು ಚೋಳರನ್ನು ಸೋಲಿಸಿ ತಲಕಾಡಿನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿ ತಲಕಾಡುಗೊಂಡ ಎಂದು ಬಿರುದಾಂಕಿತನಾದ. ಇವನ ಪತ್ನಿ ಶಾಂತಲೆ ಶಿಲ್ಪಕಲೆ ಮತ್ತು ನೃತ್ಯದಲ್ಲಿ ಪರಿಣಿತಳಾಗಿದ್ದ ಇವಳು ಬೇಲೂರಿನ ಪ್ರಸಿದ್ಧ ಶಿಲಾಬಾಲಿಕೆಯರ ಕೆತ್ತನೆಗೆ ಪ್ರೇರಣೆಯಾಗಿದ್ದಳು. ಇವನ ಆಸ್ಥಾನದ ಪ್ರಮುಖ ಕವಿಗಳಲ್ಲಿ ನಾಗಚಂದ್ರ ಕೂಡ ಒಬ್ಬ. ಹೆಚ್ಚಿನ ಇತಿಹಾಸ ಅರಿಯಲು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.